श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्य अंतद व्याप्तके सच्चिತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಭಗವತ್ಪಾದರ ಚರಿತ್ರೆಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಪ್ರೇಕ್ಷಕರೇ, ವೀಕ್ಷಕರೇ, ಕೇರಳದ ಮಹಾರಾಜ ಹೇಳಿ ಕಳಿಸಿದ್ದಾನೆ ತನ್ನ ಆಸ್ಥಾನಕ್ಕೆ ಬರಲಿಕ್ಕೆ ಭಗವತ್ಪಾದರಿ. ಆ ಆಹ್ವಾನ ತೆಗೆದುಕೊಂಡು ಬಂದಂತಹ ಮಂತ್ರಿ ಕಾಣಿಕೆಗಳನ್ನೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿದ್ದಾನೆ ಬರಲಿಕ್ಕೆ. ಹಾಗೂ ಆ ಆಸ್ಥಾನಕ್ಕೆ ಬಂದರೆ ಪ್ರಶಸ್ತಿ ಸಿಗುತ್ತೆ, ಚಿನ್ನಾಭರಣಗಳು ಸಿಗುತ್ತೆ, ಹೆಸರು ಸಿಗುತ್ತೆ, ಏನೇನೋ ಸಹಜವಾಗಿ ರಾಜರ ಆಸ್ಥಾನದಲ್ಲಿ ಏನು ಲಭ್ಯವಾಗುತ್ತೋ ಅದನ್ನೆಲ್ಲ ವರ್ಣನೆ ಮಾಡಿದ್ದಾನೆ. ಭಗವತ್ಪಾದರು ನಸುನಕ್ಕು ಹೇಳಿದರು, ಒಟುಗಳಿಗೆ ಇದೆಲ್ಲ ಬೇಡ ಅಂತ. ಅಥವಾ ಮಂತ್ರಿ ತಂದಿರತಕ್ಕಂಥ ಆನೆ ತಗೊಂಡು ನಾನೇನೇಯ ಮಾಡಲಿಕ್ಕಾಗತ್ತೆ? ಆದ್ದರಿಂದ ಇದನ್ನೆಲ್ಲ ನಾನು ತಿರಸ್ಕರಿಸ್ತಾ ಇದ್ದೇನೆ ಅಂತ ಅಲ್ಲ, ಇಲ್ಲಿ ವಠಾರದಲ್ಲಿರತಕ್ಕಂಥ ಇದರ ಉಪಯೋಗ ಯಾರಿಗೆ ಬೇಕೋ ಅವರಿಗೆಲ್ಲ ವಿತರಿಸು. ಮತ್ತೆ ಮತ್ತೆ ಮಂತ್ರಿ ಹೇಳಿದ, ಮಹಾರಾಜರು ತಮ್ಮನ್ನು ನೋಡಬೇಕು ಅಂತ ಇದ್ದರೆ ನೋಡಲಿ ಅನ್ನತಕ್ಕಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಭಗವತ್ಪಾದರು. ಅವಾಕ್ಕಾದ ಮಂತ್ರಿ, ಮೂಕನಾದ ಮಂತ್ರಿ, ಯಾವ ಉದ್ದೇಶದಿಂದ ಬಂದಿದ್ದನೋ ಆ ಉದ್ದೇಶ ಫಲಿಸದ ಮಂತ್ರಿ ಬರಿಗೈನಲ್ಲಿ ವಾಪಸ್ಸು ಹೋಗಿದ್ದಾನೆ. ರಾಜನ ಮುಂದೆ ಹೇಳಿದ್ದಾನೆ, ತುಸು ಅಸಮಾಧಾನವನ್ನು ತೋರಿಸಿದ್ದಾನೆ. ಮಂತ್ರಿಯ ನಿರೀಕ್ಷಣೆ ಇತ್ತು, ತಾನು ಕರೆಯುತ್ತಾ ಇದ್ದ ಹಾಗೆಯೇ ಮಹಾರಾಜರ ಆಹ್ವಾನವನ್ನು ಒಪ್ಪಿ ಆಬಿಟ್ಟು ಬರಬಹುದು ಅಂತ ಅಂದುಕೊಂಡಿದ್ದ. ಆದರೆ ಹಾಗೆ ಆಗಲಿಲ್ಲ. ಅದು ಸ್ವಲ್ಪ ಅವಮಾನವಾಯಿತೇನೋ ಮಂತ್ರಿಗೆ. ಅದನ್ನೇ ಮಹಾರಾಜರ ಹತ್ತಿರ ಬಂದು ಹೇಳಿದ್ದಾನೆ. ಮಹಾರಾಜರು ಅದನ್ನು ಕೇಳಿ ಗಂಭೀರವದನರಾದರು ಅನ್ನುವಲ್ಲಿಗೆ ನಾನು ನನ್ನ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆ. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ಕೊಂಚ ಹೊತ್ತು ಆಲೋಚನೆ ಮಾಡಿದಂಥ ರಾಜಶೇಖರ, ಕೇರಳದ ರಾಜ, ಮುಖದಲ್ಲಿ ಮಂದಹಾಸವನ್ನು ತರಿಸಿಕೊಂಡು ಮಂತ್ರಿಯನ್ನು ಉದ್ದೇಶಿಸಿ ಹೇಳಿ, ಅಮಾತ್ಯರೇ, ಬಹುಶಃ ನಾವಿಬ್ಬರು ಅಜ್ಞಾನಿಗಳು ಅಂತ ಕಾಣುತ್ತೆ. ಮಂತ್ರಿಗೆ ಆಶ್ಚರ್ಯವಾಗ್ಬಿಡ್ತು. ಏನು ಮಹಾರಾಜರು ಹೀಗೆ ಮಾತಾಡ್ತಾ ಇದ್ದಾರೆ? ಅಲ್ಲವೇ? ಅಲ್ಲ, ಆ ಒಟು, ಆ ಹುಡುಗ ಕರೆದರೆ ಮಹಾಲಕ್ಷ್ಮಿಯೇ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ನಾಣ್ಯಗಳನ್ನು ಕಳಿಸಿದ್ದೀವಲ್ಲಪ್ಪ, ಹತ್ಕೊಂಡು ಏನಾಗಬೇಕಾಗಿದೆ ಆತನಿಗೆ? ನಮಗೆ ಈ ನಾಣ್ಯವನ್ನೋ ರಾಜ್ಯವನ್ನೋ ಧನಕನಕ ವಸ್ತು ವಾಹನಗಳನ್ನೆಲ್ಲ ಪ್ರದಾನ ಮಾಡತಕ್ಕಂತಹ ಮಹಾಲಕ್ಷ್ಮಿಯೇ ಆತ ಇದ್ದಲ್ಲಿಗೆ ಓಡೋಡಿ ಬರುವಾಗ ನಾವು ಏನಯ್ಯ ಕೊಡಲಿಕ್ಕಾಗತ್ತೆ? ನಾನೇನೋ ಅವರಿಗೆ ಸನ್ಮಾನ ಮಾಡ್ತೀನಿ ಅನ್ನೋದು, ಅಥವಾ ನಾನೇನೋ ಕಾಣಿಕೆಗಳನ್ನು ಕೊಡ್ತೀನಿ ಅನ್ನೋದು, ಇದರೊಳಗೆ ಏನಾದರೂ ಅರ್ಥ ಇದೆಯೇನಪ್ಪ?
ಆದ್ದರಿಂದ ಆತ ತಿರಸ್ಕಾರ ಮಾಡಿದ್ದನ್ನು ನಾನು ಅವಮಾನ ಅಂತ ತಗೊಳ್ಳೋದಿಲ್ಲ, ನೀವು ಹಾಗೆ ತೆಗೆದುಕೊಳ್ಳಬೇಡಿ. ಆತ ಮುಂದೆ ಬಹುದೊಡ್ಡ ವಿರಾಗಿಯಾಗಬಹುದು ಅಂತ ಕಾಣುತ್ತೆ. ಅದರ ಎಲ್ಲ ಸೂಚನೆಗಳು ಈಗ ಈ ವಯಸ್ಸಿನಲ್ಲಿಯೇ ಕಾಣಿಸ್ತಾ ಇದೆ. ಆತ ಮತ್ತೆ ಮತ್ತೆ ಹೇಳಿದ ಅಂತ ಹೇಳಿದಿರಿ ನೀವು, ನೋಡುವಂತಿದ್ರೆ ನೋಡಲಿ ಅಂತ. ಅದರ ಅರ್ಥ ಏನು? ನಾನೇ ಹೋಗಿ ನೋಡಲಿ ಅಂತ ತಾನೇ? ನಾನೇ ನೋಡ್ತೀನಿ. ಕೇರಳದ ಮಹಾರಾಜರೇ ಕುಲಪತಿಗಳಾಗಿರತಕ್ಕಂತಹ ಆ ಶಂಕರ ವಟುವನ್ನು ನೋಡಲಿಕ್ಕೆ ಹೋಗ್ತಾರೆ. ನೀವು ರಾಯಿಸಿದವರನ್ನು ಕಳಿಸಿ ಮಹಾರಾಜರು ಯಾವಾಗ ಬರಬೇಕು ಅಂತ ಹೇಳಿ ಅವರ ಕಾಲವನ್ನು ತಿಳಿದುಕೊಂಡು ಬರಲಿ ಅಂತ ಆದೇಶ ಕೊಟ್ಟರು. ಮಹಾರಾಜರ ಮಾತನ್ನು ಕೇಳಿ ಮತ್ತೊಮ್ಮೆ ದಿಗ್ಮೂಢನಾಗಿಬಿಟ್ಟ ಮಂತ್ರಿ. ಯಾರ ವಿಷಯದಲ್ಲಿಯೂ ಈ ರೀತಿ ತಲೆಬಾಗದ ಮಹಾರಾಜರು ನಾನೇ ಬರ್ತೀನಿ ಅಂತ ಇದ್ದಾರೆ, ನಾನೇ ಹೋಗ್ತೀನಿ ಅಂತ ಇದ್ದಾರೆ. ಏನಪ್ಪ ಹುಡುಗನ ಪ್ರಭಾವ! ನಿಜವೇ, ತಾನು ನೋಡಿದಾಗಲೇ ಆ ರೀತಿ ಪ್ರಭಾವಕ್ಕೆ ಒಳಗಾಗಿದ್ದೆ. ಈಗ ನೋಡಿದರೆ ಆ ವಟುವನ್ನು ನೋಡದ ಮಹಾರಾಜರು ಆತನ ಕೃತ್ಯದಿಂದಾಗಿ, ಆತ ಸಕಲವನ್ನು ತಿರಸ್ಕರಿಸಿದ ಏಕೈಕ ಕಾರಣದಿಂದಾಗಿ, ಏಕೈಕ ಕಾರಣ ಅಲ್ಲ, ಲಕ್ಷ್ಮಿ ಒಲಿದಿದ್ದಾಳೆ ಎನ್ನುವುದು ಗೊತ್ತಾಗಿದೆ, ಜಗಜ್ಜಾಹೀರಾಗಿದೆ. ಪ್ರತಿನಿತ್ಯ ಆ ಕಾಲಟಿಗೆ, ಆ ಗುರುಕುಲಕ್ಕೆ ಜನರು ತಂಡೋಪತಂಡವಾಗಿ ಬಂದು ದರ್ಶನ ಮಾಡ್ತಾ ಇದ್ದಾರೆ ಶಂಕರರನ್ನು. ಲಕ್ಷ್ಮಿಯನ್ನು ಕರೆಸಿಕೊಂಡಂತಹ ಶಂಕರ, ಗಂಗೆಯನ್ನು ಸೆಳೆದಂತಹ ಶಂಕರ, ಈ ರೀತಿ ಮಹಾಪ್ರಖ್ಯಾತರಾಗಿ ಬಿಟ್ಟಿದ್ದಾರೆ. ಮತ್ತು ಅವರ ಕಾವ್ಯಗಳು ಜನಜನಿತವಾಗಿ ಬಿಟ್ಟಿದೆ. ಈಗಾಗಲೇ ಅವರು ಅನೇಕ ದೇವತೆಗಳ ಬಗ್ಗೆ ವಿರಚನೆ ಮಾಡಿರತಕ್ಕಂತಹ ಸ್ತೋತ್ರಗಳು ಅಕ್ಕಪಕ್ಕದ ಗುರುಕುಲಗಳಲ್ಲೆಲ್ಲ ಪ್ರಸಿದ್ಧವಾಗಿ ಬಿಟ್ಟಿದ್ದಾರೆ. ಜನಪದರು ತಮ್ಮ ಸಂಗೀತ ಕಚೇರಿಗಳಲ್ಲಿಯೋ ತಮ್ಮ ಉಪನ್ಯಾಸಗಳಲ್ಲಿಯೋ ಅವರ ಸ್ತುತಿಗಳನ್ನು ಉದ್ಧರಿಸ್ತಾ ಇದ್ದಾರೆ. ಎಲ್ಲ ಮಹಾರಾಜರ ಗಮನಕ್ಕೆ ಬಂದಿದೆ. ಆದ್ದರಿಂದ ಮಹಾರಾಜರು ಆ ವಟುವಿನಲ್ಲಿ ಆಸಕ್ತರಾಗಿ ಗುರುಭಾವದಿಂದ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಎನ್ನತಕ್ಕಂಥದ್ದು ಸರಿ ಅಂತ ಕಾಣುತ್ತೆ ಅಂತ ಅಮಾತ್ಯನು ಅಂದುಕೊಂಡ. ರಾಯಿಸದವರನ್ನು ಕಳಿಸಿದ. ಮಹಾರಾಜರು ಯಾವಾಗ ಬರಬೇಕು ಅನ್ನತಕ್ಕಂಥದ್ದನ್ನು ತಿಳಿದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಉತ್ತರವೂ ಬಂತು ಗುರುಕುಲದಿಂದ. ಸದ್ಯದಲ್ಲಿ ರಾಮನವಮಿ ಮಹೋತ್ಸವ ನಡೀತಾ ಇದೆ ನಮ್ಮ ಗುರುಕುಲದಲ್ಲಿ. ಚೈತ್ರ ಶುದ್ಧ ನವಮಿ ಎಂದು ಅದರ ಉದ್ಘಾಟನೆಯಾಗಲಿದೆ. ಆ ದಿವಸ ಮಹಾರಾಜರು ಆ ಸಭೆಗೆ ಅಧ್ಯಕ್ಷರಾಗಿ ಬಂದರೆ ಬಹಳ ಸಂತೋಷ ಆಗುತ್ತೆ ಅಂತ ಭಗವತ್ಪಾದರು ಹೇಳಿ ಕಳಿಸಿದ್ದಾರೆ. ಮಹಾರಾಜನಿಗೂ ಬಹಳ ಸಂತೋಷವಾಯಿತು. ಒಂದು ಶುಭ ದಿವಸ ನಾನು ಆ ಋಷಿ ಸದೃಶ ಬಾಲ ವಟುವನ್ನು ನೋಡಲಿದ್ದೇನೆ ಅನ್ನುವ ಉತ್ಸಾಹದಿಂದ ಹೊರಟು ಬಂದಿದ್ದಾರೆ. ರಾಮನವಮಿಯ ಉತ್ಸವಕ್ಕೆ ಆ ಗುರುಕುಲ ಸಿದ್ಧವಾಗ್ತಾ ಇದೆ, ಸಿದ್ಧವಾಗಿದೆ. ಮಹಾರಾಜರು ಬರುವ ಹೊತ್ತಿಗೆ ಒಂದು ದರ್ಭಾಸನ, ಮತ್ತೊಂದು ರಾಜರಿಗೆ ಉಚಿತವಾಗಿರತಕ್ಕಂತಹ ಸಿಂಹಾಸನ, ಈ ಎರಡು ಆಸನಗಳು ವೇದಿಕೆಯಲ್ಲಿದೆ. ಮೇಲ್ನೋಟಕ್ಕೆ ಸಮಾನಾಂತರದಲ್ಲಿ ಕಂಡಿದ್ದರೂ ಮಹಾರಾಜರ ಆಸನ ಸ್ವಲ್ಪ ವಟುವಿನ ದರ್ಭಾಸನಕ್ಕಿಂತ ಕೆಳಗೆ ಇದ್ದಂತೆ ಕಾಣುತ್ತಾ ಇದೆ. ಮಹಾರಾಜರು ಬಂದರು. ಗುರುಕುಲದ ವೃದ್ಧ ಪಂಡಿತರು ಅವರನ್ನು ಪೂರ್ಣಕುಂಭದಿಂದ ಸ್ವಾಗತಿಸಿದರು. ಮಹಾರಾಜರು ಬಂದಾಗ ಸಭೆ ನೆರೆದಿದೆ. ಭಗವತ್ಪಾದರು ದರ್ಭಾಸನದಲ್ಲಿ ಕುಳಿತಿದ್ದಾರೆ.
ಮಹಾರಾಜರು ಬಂದಿದ್ದಾರೆ, ನೋಡಿದರು. ಓಹ್, ಅದೇನು ತೇಜಸ್ಸು, ಅದೇನು ಕಾಂತಿ, ಅದೇನು ಅಪೂರ್ವವಾದಂತಹ ಕಳೆ, ಆ ಮುಖದಲ್ಲಿ ಅದು ಎಂತಹ ಬೆಳಕು. ಅಂತಹ ತೇಜಸ್ಸನ್ನು ರಾಜಶೇಖರ ತನ್ನ ಜೀವನದಲ್ಲಿ ಕಂಡೇ ಇರಲಿಲ್ಲ. 8 ವರ್ಷ, ಕೇವಲ 8 ವರ್ಷದ ಆ ಬಾಲಕ ಬಾಲಶಂಕರನಂತೆ ಕಾಣಿಸ್ತಾ ಇದ್ದಾನೆ. ತಾನೇನು ಪರಮೇಶ್ವರನನ್ನೇ ಈ ರೂಪದಲ್ಲಿ ನೋಡಿಬಿಟ್ಟೇನೇನೋ ಅನ್ನತಕ್ಕಂತಹ ದಿಗ್ಭ್ರಮೆಗೆ ರಾಜ ಒಳಗಾಗಿ ಬಿಟ್ಟಿದ್ದಾನೆ. ಆತನ ಅರಿವಿಗೇ ಬರದೆ ತನ್ನ ಕಿರೀಟವನ್ನು ತೆಗೆದು ಪಕ್ಕದಲ್ಲಿಟ್ಟು ಬಗ್ಗಿಬಿಟ್ಟ, ಭಗವತ್ಪಾದರಿಗೆ ನಮಸ್ಕಾರ ಮಾಡಿಬಿಟ್ಟ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಭಗವತ್ಪಾದರು ನಿರ್ವಿಕಾರ ಚಿತ್ತರಾಗಿ ದರ್ಭಾಸನದಲ್ಲಿ ಕುಳಿತುಕೊಂಡೇ ಇದ್ದಾರೆ. ಮಹಾರಾಜ ನಮಸ್ಕಾರ ಮಾಡದ. ಭಗವತ್ಪಾದರು ಹೇಳಿ ರಾಜ, ಹೇಳಿ ಕೂಡಿ. ಚೆನ್ನಾಗಿದ್ದೀರಾ? ಕುಶಲರಾಗಿದ್ದೀರಾ? ರಾಜ್ಯ ವ್ಯವಹಾರವೇನು ತಮ್ಮ ಮನಸ್ಸನ್ನು ಕೆಡಿಸಿಲ್ಲ ತಾನೆ? ತಾವು ಆರೋಗ್ಯಶಾಲಿಗಳಾಗಿದ್ದೀರಾ? ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇದೆಯಾ? ಮಹಾರಾಜರು ತುಂಬ ವಿನೀತರಾಗಿ ಹೇಳಿದರು, ನಾನು ರಿಕ್ತಹಸ್ತನಾಗಿ ಬಂದು ಬಿಟ್ಟಿದ್ದೇನೆ. ಮಂತ್ರಿಯ ಹತ್ತಿರ ನಾನು ಕಳಿಸಿದೆ, ತಾವು ಏನೂ ತಗೊಳ್ಳಿಲ್ಲ. ಹೀಗಾಗಿ ಹೆಸರಿಗೆ ರಿಕ್ತಹಸ್ತನಾದರೂ ನನ್ನ ಹಸ್ತ ಜೋಡಿಸಿದ ವಂದನೆಯನ್ನೇ ನಿಮಗೆ ಅರ್ಪಣೆ ಮಾಡಿದ್ದೇನೆ. ನಾನು ತಲೆಬಾಗಿಸಿದ್ದೇನೆ ಅಂದರೆ ಇಡೀ ಕೇರಳ ರಾಜ್ಯವೇ ತಮ್ಮ ಪಾದಾಕ್ರಾಂತವಾಗಿದೆ ಅಂತ. ತಮ್ಮನ್ನು ಕೊಂಡು ನಾನು ತುಂಬ ಪುನೀತನಾಗಿ ಬಿಟ್ಟಿದ್ದೆ. ಅದು ಎಂಥ ದಿವ್ಯ ದಿವಸದ ದಿವಸ ನನ್ನನ್ನು ತಾವು ಆಶೀರ್ವದಿಸಲಿಕ್ಕೆ ಕರೆದಿದ್ದೀರಿ. ಮಂತ್ರಿ ಹೇಳಿದರು, ತಾವು ಅತ್ಯದ್ಭುತವಾದಂತಹ ಉಪನ್ಯಾಸ ಕೊಟ್ಟಿದ್ದನ್ನು ಅವರು ಕೇಳಿದರು ಅಂತ. ಅಂತಹ ದಿವ್ಯ ಅವಕಾಶ ನನಗೆ ಇಂದು ಸಿಗ್ತಾ ಇದೆ ಅಂತ ನಾನು ಭಾವಿಸಿದ್ದೆ. ಮಹಾರಾಜರಿಗೆ ಏನು ಸನ್ಮಾನ ಮಾಡಬೇಕು ಆ ಸನ್ಮಾನ ಜರುಗಿತು. ಭಗವತ್ಪಾದರು ಧೀರಗಂಭೀರವಾಗಿ ತಮ್ಮ ಉಪನ್ಯಾಸವನ್ನು ಆರಂಭ ಮಾಡಿದರು. ಸತು ನಿತ್ಯಂ ಪ್ರಶಾಂತಾತ್ಮ ಮೃದು ಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನ ಉತ್ತರಂ ಪ್ರತಿಪದ್ಯತೆ. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮರ ಬಗ್ಗೆ ಪರಿಚಯವನ್ನು ಮಾಡ್ತಾ ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿನ ಶ್ಲೋಕದಲ್ಲಿ ಹೀಗೆ ಹೇಳಿಬಿಟ್ಟಿದ್ದಾರೆ, ಸತು ನಿತ್ಯಂ ಪ್ರಶಾಂತಾತ್ಮ. ಮಹಾರಾಜರೇ ಕೇಳಿಸಿಕೊಳ್ಳಿ, ತಮಗೆ ಶ್ರೀರಾಮರು ಆದರ್ಶವಾಗಿರಬೇಕು. ಸತು ನಿತ್ಯಂ ಪ್ರಶಾಂತಾತ್ಮ, ಪ್ರತಿನಿತ್ಯ ಎಲ್ಲ ಕಾಲದಲ್ಲಿಯೂ ಪ್ರಶಾಂತವಾಗಿರತಕ್ಕಂತಹ ಮನಸ್ಕರಾಗಿದ್ದರು ಶ್ರೀರಾಮರು. ಮೃದು ಪೂರ್ವಂಚ ಭಾಷತೆ, ಇದು ಬಹಳ ಪ್ರಧಾನವಾಗಿರತಕ್ಕಂಥ, ವಿಶೇಷವಾಗಿರತಕ್ಕಂಥ, ಪ್ರಮುಖವಾಗಿರತಕ್ಕಂಥ, ಅನುಕರಣೀಯವಾಗಿರತಕ್ಕಂಥ ಲಕ್ಷಣ. ಯಾರು ಎಷ್ಟು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆಯೋ ಆ ವ್ಯಕ್ತಿ ತನ್ನ ಎದುರಿಗೆ ಇರತಕ್ಕಂತಹವರು ತನ್ನ ಜೊತೆಗೆ ಮಾತಾಡತಕ್ಕಂಥದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೇನೋ ಅಂತ ಹೇಳಿ ತಾನೇ ಮೊದಲು ಮಾತಾಡಿಸ್ತಾನಂತೆ, ಮಾತಾಡಿಸಬೇಕಂತೆ. ಮೃದು ಪೂರ್ವಂಚ ಭಾಷತೆ, ಮೃದುವಾಗಿ ಮಾತಾಡ್ತಾ ಇದ್ದರು ಶ್ರೀರಾಮರು. ಯಾರಾದರೂ ಸಿಗ್ತಾ ಇದ್ದ ಹಾಗೆ ಏನಪ್ಪ ಚೆನ್ನಾಗಿದೆಯಾ ಅಂತ ತಾವೇ ಮೊದಲು ಮಾತಾಡ್ಬಿಡ್ತಾ ಇದ್ದರು ಮಹಾರಾಜರಾಗಿದ್ದರು. ಇದೆಲ್ಲದಕ್ಕಿಂತ ಪ್ರಧಾನವಾಗಿರತಕ್ಕಂಥ ಒಂದು ಲಕ್ಷಣ ಶ್ರೀರಾಮರಲ್ಲಿ ಇದ್ದದ್ದು, ಉಚ್ಯಮಾನೋಪಿ ಪರುಷಂ ನ ಉತ್ತರಂ ಪ್ರತಿಪದ್ಯತೆ. ಬಹಳ ದೊಡ್ಡ ವಿಷಯ ಇದು. ಮನಸ್ಸು ನೋಯುವಂತಹ ಮಾತನ್ನು ಯಾರಾದರೂ ಆಡಿದರೂ ಉಚ್ಯಮಾನೋಪಿ ಪರುಷಂ, ಪರುಷ ಅಂದರೆ ಬಹಳ ಕರ್ಕಶವಾದ ಮಾತು, ಅದನ್ನು ಕೇಳಿಸಿಕೊಂಡ ಶ್ರೀರಾಮರು
ನ ಉತ್ತರಂ ಪ್ರತಿಪದ್ಯತೆ, ಅದಕ್ಕೆ ಉತ್ತರನೇ ಕೊಡ್ತಾ ಇರೋದಿಲ್ಲ. ಕೇಳಿ ಒಂದು ನಗುವನ್ನು ನಕ್ಕು ಮುಂದಕ್ಕೆ ಹೋಗುತ್ತೆ. ಇಂತಹ ಮಹಾನ್ ಪುರುಷೋತ್ತಮ ಶ್ರೀರಾಮ ಭಾರತದ ಎಲ್ಲ ರಾಜರಿಗೂ, ಭಾರತದಲ್ಲಿರತಕ್ಕಂತಹ ಎಲ್ಲ ರಾಜಕಾರಣಿಗಳಿಗೂ, ಭಾರತದಲ್ಲಿ ಇರತಕ್ಕಂತಹ ಎಲ್ಲ ಮಂತ್ರಿಗಳಿಗೂ ಮಾರ್ಗದರ್ಶಿ ಸ್ವರೂಪಿ ಶ್ರೀರಾಮಚಂದ್ರ. ಶ್ರೀರಾಮರ ಬಗ್ಗೆ ಆಶು ಕವಿತ್ವದಿಂದ ಭಗವತ್ಪಾದರು ಶ್ಲೋಕವನ್ನು ಹೇಳಲಿಕ್ಕೆ ಆರಂಭ ಮಾಡಿಬಿಟ್ಟರು. ಕೇಳಿಸಿಕೊಳ್ತಾ ಇದ್ದಂತಹ ಮಹಾರಾಜ, ಆತನೂ ಕವಿಯೇ, ಆತನೂ ನಾಟಕಕಾರನೇ, ಭಗವತ್ಪಾದರ ಮಾತನ್ನು ಕೇಳಿ ಸಂಭ್ರಮಿತನಾಗಿಬಿಟ್ಟ. ವಿಶುದ್ಧಂ ಪರಂ ಸಚ್ಚಿದಾನಂದ ರೂಪಂ ಗುಣಾಧಾರಮಾಧಾರಹೀನಂ ವರೆಣ್ಯಂ ವಿಭಾಂತಂ ಮಹಾಂತಂ ಗುಹಾಂತಂ ಗುಣಾಂತಂ ಸುಖಾಂತಂ ಸ್ವಯಂ ಧಾಮ ರಾಮಂ ಪ್ರಪದ್ಯೇ. ಮಹಾರಾಜ ಮುಗ್ಧನಾಗಿ ಬಿಟ್ಟ. ಎಂತಹ ಉದ್ಘಾಟನೆ ಆ ಪದ್ಯದ್ದು. ಭಗವತ್ಪಾದರು ಹೇಳ್ತಾ ಇದ್ದಾರೆ, ವಿಶುದ್ಧಂ ಪರಂ ಸಚ್ಚಿತ್ ಆನಂದ ಸಚ್ಚಿದಾನಂದ ರೂಪಂ. ಅವತಾರಗಳಲ್ಲೆಲ್ಲ ಅತ್ಯಂತ ಪರಿಶುದ್ಧವಾದಂತಹ, ಯಾವುದೇ ಆಕ್ಷೇಪಣೆಗೂ, ಯಾವುದೇ ದೂರಿಗೂ, ಯಾವುದೇ ಸಮಸ್ಯೆಗೂ ಈ ಅವತಾರದಲ್ಲಿ ಇಂಥದ್ದೊಂದು ದೋಷ ಇದೆಯಯ್ಯ ಅಂತ ಹೇಳಲಿಕ್ಕೂ ಆಸ್ಪದವೇ ಇಲ್ಲದಂತಹ ಪರಿಪೂರ್ಣವಾದ ಪರಿಶುದ್ಧವಾದ ಅವತಾರ ಅಂದರೆ ಶ್ರೀರಾಮ ಅವತಾರ. ವಿಶುದ್ಧಂ ಪರಂ, ಪರಬ್ರಹ್ಮಸ್ವರೂಪ ಯಾವುದಾದರೂ ಇದೆಯಾ? ಪರಮಾತ್ಮ ಅಂದರೆ ಯಾವುದಾದರೂ ಉಂಟೆ? ಪರಲೋಕ ಅನ್ನುವುದು ಏನಾದರೂ ಇದ್ದರೆ ಅದಕ್ಕೆ ವಿಭು ಯಾರಾದರೂ ಇದ್ದಾರೆಯೇ ಅಂದರೆ ಅದು ಶ್ರೀರಾಮ. ಸತ್ ಚಿತ್ ಆನಂದ ಸಚ್ಚಿದಾನಂದ. ವಿಶುದ್ಧಂ ಪರಂ ಸಚ್ಚಿದಾನಂದ ರೂಪಂ ಗುಣಾಧಾರಮಾಧಾರಹೀನಂ ವರೆಣ್ಯಂ. ಎಂಥವರು ಶ್ರೀರಾಮ? ವರೆಣ್ಯಂ, ಪೂಜನೀಯರಾಗಿರತಕ್ಕಂತಹವರು. ಆ ಶ್ರೀರಾಮಚಂದ್ರರು ಸಕಲ ಗುಣಗಳಿಗೂ ಆಧಾರ. ಆದರೆ ಅವರಿಗೆ ಯಾವುದೂ ಆಧಾರವಿಲ್ಲ. ಗುಣಾಧಾರಮಾಧಾರಹೀನಂ ವರೆಣ್ಯಂ, ಅವರಿಗೆ ಆಧಾರವೇ ಇಲ್ಲ ಅನ್ನತಕ್ಕಂಥದ್ದು ವಿಚಿತ್ರವಾದಂತಹ ಶಬ್ದ ಪ್ರಯೋಗ. ಇದು ಅರ್ಥ ಆಗಬೇಕಾಗಿದ್ದರೆ ನಾವು ಭೂಮಿಯನ್ನು ನೋಡಬೇಕು. ಭೂಮಿಗೆ ಯಾವುದೂ ಆಧಾರವಿಲ್ಲ. ಇದು ಅರ್ಥ ಆಗಬೇಕಾದ್ರೆ ನಾವು ಸೂರ್ಯನನ್ನು ನೋಡಬೇಕು. ಸೂರ್ಯನಿಗೆ ಯಾವುದೂ ಆಧಾರವಿಲ್ಲ. ಇವು ಆಧಾರವೇ ಇಲ್ಲದೇ ಸ್ವಯಂ ನಿಂತಿರತಕ್ಕಂತಹ ಗ್ರಹಗಳು. ಹಾಗೆಯೇ ಈ ಗ್ರಹಗಳಿಗೆಲ್ಲ ಮೂಲಶಕ್ತಿಯಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪ ಉಂಟಲ್ಲ, ಅದು ಶ್ರೀರಾಮರು. ಆ ಶ್ರೀರಾಮರಿಗೆ ಯಾವ ಆಧಾರ? ಅವರೇ ಎಲ್ಲರಿಗೂ ಆಧಾರ. ವಿಭಾಂತಂ ಮಹಾಂತಂ ಗುಹಾಂತಂ ಗುಣಾಂತಂ. ವೈಭವಕ್ಕೆ ಏನಾದರೂ ಒಂದು ಅಂತ್ಯ ಇದೆ ಎಂದರೆ ಅದು ಶ್ರೀರಾಮ. ಮಹತ್ತಿಗೆ ಯಾವುದಾದ್ರೂ ಒಂದು ಕೊನೆ ಇದೆ ಎಂದರೆ ಅದು ಶ್ರೀರಾಮ. ಗುಹೆ, ಹೃದಯ ಗಹ್ವರದಲ್ಲಿ ಯಾರನ್ನಾದರೂ ಇಟ್ಟು ಪೂಜಿಸಬೇಕು ಅಂದರೆ ಅದು ಶ್ರೀರಾಮರು. ಗುಣಗಳು, ಅದು ಶ್ರೀರಾಮರು. ಸುಖಾಂತಂ ಸ್ವಯಂ ಧಾಮ ರಾಮಂ ಪ್ರಪದ್ಯೆ. ಪ್ರಪದ್ಯೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಸ್ವಯಂ ಧಾಮ, ತಮಗೆ ತಾವೇ ಆಶ್ರಯದಾತರಾಗಿರತಕ್ಕಂಥ ಶ್ರೀರಾಮರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವರು ಸುಖಾಂತಂ, ಅವರು ಸುಖಗಳಿಗೇ ಅಂತ್ಯರಾಗಿರತಕ್ಕಂತಹವರು. ಪರಮ ಸುಖ ಅಂದರೆ ಶ್ರೀರಾಮ. ಶ್ರೀರಾಮರ ಬಗ್ಗೆ ಮಹಾ ವಿಶೇಷವಾಗಿರತಕ್ಕಂಥ ಒಂದು ಧನ್ಯತಾ ನುಡಿಯುಂಟು. ಯದಾ ವರ್ಣಯತ್ಕರ್ಣಮೂಲೇಂತಕಾಲೇ
ಶಿವೋ ರಾಮ ರಾಮೇತಿ ರಾಮೇತಿ ಕಾಶ್ಯಾಂ. ಆ ಮಾತನ್ನು ಹೇಳ್ತಾ ಇದ್ದ ಹಾಗೆ ಭಗವತ್ಪಾದರು ತನ್ಮಯರಾಗಿ ಬಿಟ್ಟಿದ್ದಾರೆ. ಯದಾವರಣ ಯತ್ಕರಣ ಮೂಲೇಂತ ಕಾಲೇ. ಅಂತ್ಯಕಾಲದಲ್ಲಿ ಯಾರು ಕಾಶಿಯಲ್ಲಿ ನೆಲೆಸುತ್ತಾರೆಯೋ ಅವರಿಗೆ ಯದಾವರಣ ಯತ್ ಕರ್ಣಮೂಲೆಂತ ಕಾಲೆ, ಕರ್ಣಮೂಲದಲ್ಲಿ ಅಂದರೆ ಕಿವಿಯಲ್ಲಿ ಅಂತ್ಯಕಾಲದಲ್ಲಿ 2 ವರ್ಣಗಳನ್ನು ಈಶ್ವರನೇ ಬಂದು ಉಪದೇಶ ಮಾಡ್ತಾನಂತೆ. ಈಶ್ವರನೇ ಬಂದು ರಾಮ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನಂತೆ. ಶಿವೋ ರಾಮ ರಾಮೇತಿ ರಾಮೇತಿ ಕಾಶ್ಯಾಂ. ಕಾಶಿಯಲ್ಲಿ ಈಶ್ವರ ಯಾವುದೇ ವ್ಯಕ್ತಿ ಸತ್ತರೂ ಸಾಯುವ ಕ್ಷಣದಲ್ಲಿ ಬಂದು ರಾಮ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಈಶ್ವರನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಶಬ್ದ ಅಂದರೆ ರಾಮಶಬ್ದ. ಮಹಾರಾಜರು ಕೇಳುತ್ತಾ ಕೂತಿದ್ದಾರೆ. ಭಗವತ್ಪಾದರು ಹೇಳ್ತಾ ಇದ್ದಾರೆ, ಶಿವೋ ರಾಮ ರಾಮೇತಿ ರಾಮೇತಿ ಕಾಶ್ಯಾಂ. ಶಿವ ರಾಮ 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 ಇತಿ, ರಾಮ ರಾಮ ರಾಮ. ಅರ್ಥವಾಯ್ತು ಮಹಾರಾಜರೇ? ರಾಮ 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 ಅನ್ನತಕ್ಕಂಥದ್ದು ಅಂದರೆ ರಾಮ ಶಬ್ದವನ್ನು 3 ಬಾರಿ ಹೇಳಿದರೆ ಅದು ಷಡಕ್ಷರಿಯಾಗುತ್ತೆ. ಇದು ಷಡಕ್ಷರಿ ಮಂತ್ರ. ಇದೇ ರಾಮ ಮಂತ್ರ, ಇದೇ ರಾಮತಾರಕ ಮಂತ್ರ. ಈ ರಾಮತಾರಕ ಮಂತ್ರವನ್ನು ಪರಮೇಶ್ವರ ಉಪದೇಶ ಮಾಡಿದೆ ಅಂತ ಎಲ್ಲರೂ ಹೇಳ್ತಾರೆ. ವಿಖ್ಯಾತವಾಗಿದೆ, ಋಷಿ ಮುನಿಗಳಲ್ಲಿ ಪ್ರತಿಪಾದನೆಯಾಗಿದೆ. ಇಂತಹ ದೇವಾನುದೇವತೆಗಳೇ ಅರ್ಚನೆ ಮಾಡತಕ್ಕಂತಹ ಶ್ರೀರಾಮರ ನವಮಿಯ ದಿವಸ ನೀವು ಆಗಮಿಸಿದ್ದೀರಿ. ಹೀಗಾಗಿ ನೀವು ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಉದ್ದೇಶಿಸಿ ಏನಾದರೂ ಮಾತಾಡುವಂತಿದ್ದರೆ ಮಾತಾಡಿ. ಮಹಾರಾಜರಿಗೆ ಇದು ಅನಿರೀಕ್ಷಿತವಾಗಿತ್ತು. ಆದರೆ ಮಹಾರಾಜರು ಹೇಳಿದರು, ಆಚಾರ್ಯರೇ, ಮಹಾರಾಜರ ಬಾಯಿನಲ್ಲಿ ಆಚಾರ್ಯರೇ ಅಂತ ಬರ್ತಾ ಇದೆ. ಆ ಪುಟ್ಟ ಬಾಲಕನ ಪ್ರಭಾವ ಹೇಗಿದೆ ಎಂದರೆ, ಅಷ್ಟು ಹೊತ್ತು ಬಾಲಶಂಕರರು ಮಾಡಿದಂತಹ ಉಪನ್ಯಾಸದ ಠೀವಿ ತೀವ್ರತೆ, ಆ ಶಬ್ದ ಸಂಪತ್ತು, ಆ ಗಾಂಭೀರ್ಯ, ಇವುಗಳೆಲ್ಲ ಯಾವ ಪ್ರಭಾವವನ್ನು ತೋರಿಸಿದೆ ಎಂದರೆ, ಮಹಾರಾಜರು ಹೇಳ್ತಾ ಇದ್ದಾರೆ, ಆಚಾರ್ಯರೇ, ನೀವು ಮಾತನಾಡಿದ ಮೇಲೆ ನಾನೇನು ಮಾತಾಡಬೇಕಾಗಿಲ್ಲ. ಆದರೆ ನನಗೊಂದು ಪ್ರಶ್ನೆ ಇದೆ. ಇಷ್ಟು ಹೊತ್ತು ತಾವು ಮಾತನಾಡಿದ್ದನ್ನು ಕೇಳಿದ ಮೇಲೆ ನನಗೆ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ಕೇಳದೆ. ಕೇಳಿ. ಮಹಾರಾಜರು ಏನು ಪ್ರಶ್ನೆ ಕೇಳಿದರು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ.